ಮಗಳೇ ಮಗಳೇ ನಾನು ಹೊಲ್ತಾಗ ಹೋಗ್ಬಿಟ್ಟು ಬರ್ತೀನಿ ಹೊಸಿ ಕಳೆ ಕೀಳ್ಬೇಕು ಕೂಲರ್ ಬರ್ತಾರೆ ಹಂಗೆ ನೀ ಒತ್ಕೊಂಬಿಟ್ಟು ಬಂದ್ಬಿಡು ಸರಿನೇ ಅಡುಗೆ ಎಲ್ಲ ಮಾಡ್ಬಿಟ್ಟು ಒಂಚೂರು ಏನಾರ ಒಂದು ಸೊಪ್ಪಿನ ಸಾರೋ ಸೊಪ್ಪು ಕಿತ್ಕೊಂಬಂದಿದ್ವಲ್ಲ ನೇನೆ ಆ ಸೊಪ್ಪಿನ ಸಾರೋ ಏನಾರ ಮಾಡ್ಬಿಟ್ಟು ಹಂಗೆ ನೀ ಒತ್ಕೊಂಡು ಬಂದ್ಬಿಡು ಸರಿನೇ. ಅಮ್ಮ ಹೋಗಮ್ಮ, ನಾನೇ ಮಾಡ್ಬೇಕು ಎಲ್ಲಾನು. ನಾನು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಅಯ್ಯಯ್ಯಯ್ಯ, ನೀನು ಕ್ಯಾಮೆ ಮಾಡಿದ್ದಂಗೆ ನಿಮ್ಮ ಅಪ್ಪನೂ ಕ್ಯಾಮೆ ಮಾಡಿದಂಗೆ ಕುಂತ್ಕೊಂಡ್ರೆ ನಾನು ಒಬ್ಳೆ ಏನು ಸಾಯ್ಲೇನೆ? ನಾನು ಒಬ್ಳೆನೇನಿಯ? ಎಲ್ಲ ಆಳು ಬಿದ್ದೋಗಿ ನೆಗದ್ ಬಿದ್ದೋಗಿ ಸಾಯ್ಲಿ ಹೇಳಿ ನಾನು ಒಬ್ಳೆನೇನಿಯ? ನಿಮ್ಮ ಅಪ್ಪನ ಕೊಟ್ಕೊಂಡಾಗಿಂದನೂ ನನಗಂತೂ ಒಂದು ದಿನಕ್ಕೂ ನೆಮ್ಮದಿ ಇಲ್ಲ. ನೀನ ಹುಟ್ಟದ ಮೇಲೆ ನೆಮ್ಮದಿಯಾಗಿರ್ತೀನಿ ಅಂತಂದ್ರೆ ಒಂದು ಅಡುಗೆ ಮಾಡ್ಬಿಟ್ಟು ತಗೊಬರಕ್ಕೂ ಹಿಂಗಂದ್ರೆ ಸರಿ ಬಾ, ಕೂಲರ್ನ ನೋಡ್ಕೊಂಡು ನೀನೇ ಹೊಲ್ದ ಕಳೆ ಕೇಳ್ತಿರು, ನಾನು ಅಷ್ಟಾಗಿ ಅಡುಗೆ ಮಾಡ್ಬಿಟ್ಟು ಅದಾಗೆ ಒತ್ಕೊಂಡನ ಬರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದಾಗಲೇ 11 ಗಂಟೆ ಹೋಗೋರಂತಾಗಲೇ ಕೂಲರ್ ಎಲ್ಲನೂ ನಾನು ಇಲ್ಲೇ ಕುಂತ್ಕೊಂಡಿದ್ರೆ ಆಯ್ತದೇನೆ ಮಗಳೇ. ಅಮ್ಮ ಅಪ್ಪ ನೆನ್ನೆ ಹೋಗಿರೋದಮ್ಮ, ನೆನ್ನೆ ಬೆಳಗ್ಗೆ ಹೋಗಿರೋದು, ಇಲ್ಲಿ ಗಂಟ ಬಂದಿಲ್ಲ ನೋಡಮ್ಮ. ಅಪ್ಪ ಎಲ್ಲೋಗೈತೆ ಅಂತ ಹೇಳ್ಬಿಟ್ಟು ನೀನು ಅಪ್ಪನ ಬಗ್ಗೆ ಯೋಚನೆಯೇ ಮಾಡಕ್ಕಿಲ್ಲ. ನನ್ನೇನಿಯ ಬಂದು ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತ ಹೇಳ್ತಾನೆ ಇರ್ತೀಯ. ನನಗೂ ಮಾಡಿ 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 ಸಾಕಾಗೋಗ್ಬಿಟ್ಟೈತೆ. ಯಾವತ್ತು ನಮಗೆಲ್ಲ ಈ ಕರ್ಮ ತಪ್ತದೋ ನಾ ಕಾಣೆ ಕಣಮ್ಮ. ಬರೀ ಮಾಡೋದಿನ್ನಿ ಆಯ್ತು ನಮ್ದಂತೂ. ತಪ್ತದೆ ಮಗಳೇ ತಪ್ತದೆ. ನೀನು ಯಾವಾಗ ನಿಮ್ಮ ಹುಡುಗನ ಮದುವೆ ಮಾಡ್ಕತ್ತೀಯೋ ಅವಾಗ ಎಲ್ಲ ಕಷ್ಟನೂ ತಪ್ತದೆ. ಸುಮ್ಕಿರಮ್ಮ, ಅದು ಏನು ತಪ್ತದೋ ಏನು ಕಥೆಯೋ ಗೊತ್ತಿಲ್ಲ. ಇನ್ನು ಚಿಕ್ಕ ಏಜ್ಗೆ ನೀನು ಮದುವೆ ಮಾಡ್ಕೊಳಕ್ಕಾಯ್ತದ? ಇನ್ನು ಅವ್ನಿಗೆ 18 ವರ್ಷ ಸಮೇತ ಆಗಿಲ್ಲ. ಮದುವೆ ಬೇರೆ ಮಾಡ್ಕೊಬಿಟ್ಟು ಕುಂತ್ಕೊಬಿಡು. ಇದು ಒಳ್ಳೆ ಸಂಡ ಕೇಳ್ತೀಯ. ಅಪ್ಪ ಎಲ್ಲೋಗೈತೋ ಏನು ಕಥೆಯೋ ಮೊದಲು ಅದು ನೋಡಮ್ಮ ನೀನು. ಅಪ್ಪ ಸುಮ್ಮನೆ ನೀ ಅಂಗಡಿ ಮುಚ್ಕೊಂಡು ಹೋಯ್ತಾನೆ ಇರ್ತದೆ ಯಾವಾಗೂ. ಹೋಗು ಹೋಗು ಹೋಗು, ಅದು ಯಾವಾಗ ಹೋಗಿ ಅದು ಯಾವಾಗ ಬರ್ತದೋ ನಾ ಕಾಣೆ. ಹೊಸಿ ಹುಷಾರಾಗಿ ನೋಡ್ಕೋಬೇಕು ತಾನೆ ಅಪ್ಪ ಇವನ್ನ. ಈ ವರ್ಷ ನಾನು ನೋಡ್ಕೊಂಡಿವ್ನಿ. ನಿಮ್ಮ ಅಪ್ಪಯ್ಯನ ನೋಡ್ಕೊಂಡು ನನಗೂ ಎಲ್ಲ ಸಾಕಾಗಿ ಹೋಗ್ಬಿಟ್ಟೈತೆ ನನಗೂ ಜನ್ಮಕ್ಕೆ. ಇನ್ನು ನೀ ನೋಡ್ಕೊಳ್ಳೋದೊಂದು ಬಾಕಿ ಐತೆ. ನೋಡ್ಕೊಳ್ಳಿ ಬಂತ ಹೇಳು. ನನ್ನ ಹೆಂಡತಿ ಆಗಲೇ ಕುಡುಗೋಲು ಹಿಡ್ಕೊಂಡು ನಿಂತ್ಕೊಬಿಟ್ಟವಳಲ್ಲ. ಈ ಇವಳ ಹತ್ರ ಒಂದು ಐತಪ್ಪ ಕತೆ. ನನಗೆ ನನ್ನ ಜೀವನಕ್ಕೆಲ್ಲನೂ ಸಾಕು ಮಾಡಾಕ್ಬಿಟ್ಟು ಇವಳಂತೂ. ಅಮ್ಮ ಅಪ್ಪ ಬಂತು. ಬಾಪ ಮರಯ್ಯ, ಬಾ 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 ಒಳಗೆ ಬಾ. ಯಾಕೆ ಈಚೆ ಕಡೆ ನಿಂತ್ಕೊಬಿಟ್ಟಿದ್ಯಾ? ಬಾ, ಅಂಡ್ ತುಂಬ ಪಾಯಸ ಮಾಡ್ಬಿಟ್ಟು ಇಕ್ಕಿವ್ನಿ. ಅಂಡ ಪಾಯಸ ಕುಡ್ಕೊಂಡು ಹೋಗಿ ನಾಳೆಗೆ ಬರೀ ಒಂದು ಬಾಯ್ಲಿ ಬಾ, ಒಳಗಡೆಗೆ ಬಾಯ್ಲಿ ಲೇ. ಅದು ಅದು ಬಾರ್ಲಾ ಬಾ. ಅದೇನಿದ್ರು ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಮಾತಾಡು ಬಾಯ್ಲಿ. ಎಲ್ಲಿ ಆಳ್ ಬಿದ್ದೋಗಿದ್ದೆ ಅಂತ ಹೇಳು. ನೆನ್ನೆ ಬೆಳಿಗ್ಗೆ ಹೋದನು, ಅಂಗಡಿ ಬಾಕ್ಲು ತೆಗ್ದಿಲ್ವಂತೆ, ಏನು ಮಾಡಿಲ್ವಂತೆ. ಅಂಗಡಿ ಬೀಗ ಎತ್ಕೊಂಡೋದಲ್ಲ. ಏನ್ ಮಾಡ್ದೆ ಮಾಡ್ದೆ ಅಂಗಡಿ ಬೀಗ? ಬಾ, ನಾನೇನೇ ಮಾಡ್ಲಿ, ಅಂಗಡಿ ತೆಗ್ದಿದ್ನಲ್ಲ ನಾನು ಬೆಳಿಗ್ಗೆ. ಏನ್ ತೆಗ್ದಿದೆ? ಬೆಳಿಗ್ಗೆ ಅಂಗಡಿ ತೆಗ್ದಿದ್ದ? ಮುಚ್ಚಲ ಬಾಯಿನ. 12 ಗಂಟೆಗೆ ಸಾಕಮ್ಮ ಹುಡಿಕೊಂಡು ಮಂತಕ್ ಬಂದಿದ್ದು. ಅಕ್ಕ 1 kg ರವೆ ಬೇಕಿತ್ತು, ಅಂಗಡಿ ಬಾಕ್ಲು ಹಾಕಿದ್ರಲ್ಲ ಯಾವಾಗ ತೆಗಿತೀರಾ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದಿದ್ದು. ನನ್ನ ಹತ್ರ ಏನ ಸುಳ್ಳು ಹೇಳಕ್ ಬಂದೆ ಅಂತಂದ್ರೆ ಕುಡುಗೋಲ ಕತ್ಕೊಯ್ದ್ಬಿಡ್ತೀನಿ ಅಷ್ಟೇನಿಯ. ಸಾಕಾಗ್ಬಿಟ್ಟೈತೆ ನನಗೂ. ನಿನ್ನ ಹತ್ರ ಎಣಗಿ 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 ಒಬ್ರು ನಿಂಗೆ ಉಗುತ್ತು ಉಪ್ಪು ಸಮೇತ ಹಾಕಲ್ಲ ನಿಂಗೆ ಯಾರು. ಉಗುತ್ತು ಯಾರನ್ನ ಉಪ್ಪು ಹಾಕ್ತಾರ ಇಲ್ಲ, ಎಂಡ್ರು ಕಾಲೇ ಗತಿ ಅಂತ ಬತ್ತೀಯ. ಆದ್ರೂ ನೀನಂತೂ ಬದಲಾಗಿಲ್ಲ ಬಿಡು. ನಿಮ್ಮ ಅಪ್ಪ ಈ ಜನ್ಮದಾಗ ಬದಲಾಕಿಲ್ವೇ? ನೋಡಕ್ಕೂ ಅವತ್ತಿಂದ ಇವತ್ತಿನ ಗಂಟ ಹಿಂಗೆ ಅವನೇ. ಅದು ಸಾಲದು ಅಂತ ಹೇಳ್ಬಿಟ್ಟು ಬುದ್ಧಿನೂ ಅಷ್ಟೇ 10 ಪೈಸದ ಏನೂ ಬದಲಾಗಿಲ್ಲ. ಹಾಳು ಬಿದ್ದೋಗು. ಹೋಗಿ ಕೂಲರ್ ಬಂದವ್ರೆ ಹೊಲ್ತಕನ ಹೋಗ್ಬಿಟ್ಟು ಕಳೆನಾರ ಕೇಳ್ಬೇಕು ನಾನು. ಇರ 2 ಎಕರೆ ಸದ್ಯ ಉಳಿಸ್ಕೊಂಡು ಅದನ್ನು ಉಳಿಸ್ಕೊಂಡು ಹೆಂಗನ್ವೇ ಬೆಳೆ ಬೆಳ್ಕೊಂತಿರೋದಕ್ಕೆ ನಮ್ಮ ಜೀವನ ನಡೀತೈತೆ. ಇಲ್ಲ ನೀನು ಅಂಗಡಿ ಅಂತ ಹೇಳಿದ್ರೆ ಮುಚ್ಚಾಕ್ಬಿಡ್ಲ. ಆ ಅಂಗಡಿ ಮುಚ್ಚಾಕ್ಬಿಟ್ಟು ಸುಮ್ಕೇನಿಯ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಕುಂತ್ಕೊಂಡು ಅಲ್ಟ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರೂ ಅಂಗಡಿ ತೆಕ್ಕೊಂಡು ಕುತ್ಕೋತೀಯ ಏನು ಕಚ್ಚೋ ನನಗಂತೂ ಗೊತ್ತಿಲ್ಲ. ಮಗಳೇ ಅಡುಗೆ ಮಾಡ್ಕೊಂಡು ಒತ್ಕೊಂಡು ಸರ್ನ ಬಂದ್ಬಿಡು. 1 ಗಂಟೆ 1:15 ಅಷ್ಟೊತ್ತಿಗೆ ಬಂದ್ಬಿಡ್ಬೇಕು. ಅಪ್ಪ ಬಂದಿರ್ಬೇಕಾದ್ರೆ ಟೆನ್ಷನ್ ಯಾಕೆ ಹೇಳಮ್ಮ. ನಮ್ಮ ಅಪ್ಪ ಚೆನ್ನಾಗಿ ಖಾರ ರುಬ್ಕೊಡ್ತಾರೆ, ಚೆನ್ನಾಗಿ ಬೆಳ್ಳುಳ್ಳಿ ಸುಲ್ಕೊಡ್ತಾರೆ, ಚೆನ್ನಾಗಿ ಈರುಳ್ಳಿ ಹೆಚ್ಕೊಡ್ತಾರೆ. ಅಪ್ಪ ಇದ್ರೆ ಅಡುಗೆ ಮಾಡಕ್ಕೆ ನನಗೇನು ಬೇಜಾರೇ ಆಗಕ್ಕಿಲ್ಲ ಕಣಪ್ಪ. ಎಲ್ಲ ಅಡುಗೆನೂ ಪಟ 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 ಅಂತ ಮಾಡಿಸ್ಕೊಂತೀನಿ. ನೀನು ನಿಮ್ಮಪ್ಪನು ಅವನು ಮಾಡ್ತಾನೆ, ನೀನು ತಿಂತೀಯ. ಏನಾರ ಮಾಡ್ಕೊಂಡು ಹೋಗ್ರಿ. ಅಂತೂ 1-1:15 ಅಷ್ಟೊತ್ತಿಗೆ ಹೊಲ್ತಕ್ಕೆ ಅಡುಗೆ ಒತ್ಕೊ ಬಂದ್ಬಿಟ್ಟು ಇಕ್ಕು ಸರಿನೇನು. ಆಮೇಕಿಂದಲೆಲ್ಲ ಬಡ್ಕೋತಿರ್ತಾರೆ. ಅಯ್ಯೋ ಊಟ 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 ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಮುದ್ದೆಗಿದೆ ತೊಳಸ್ಕೊಂಡು ತಗೋಬಾ. ಅನ್ನ ಮರ ತಗೊಂಡು ಬರಬೇಡ. ಆಮೇಕಿಂದ ಈಗಲೇ ಹೇಳಿದ್ದೀನಿ. ಅಯ್ಯೋ ಅಪ್ಪ ತುಂಬಾ ಚೆನ್ನಾಗಿ ಮುದ್ದೆ ಮಾಡ್ತಾರಮ್ಮ, ಮೆತ್ತಗೆ ಮಾಡ್ತಾರೆ. ಹೂವ ಇದ್ದಂಗೆ ಇರ್ತದೆ. ಮಾಡಿಸ್ಕೊಂಡು ತಗೋಬತ್ತೀನಿ ಹೇಳು. ಸರಿಯಾಗಿದ್ದೀರಾ ನೀನು. ನಿಮ್ಮಮ್ಮ ನನ್ನ ಹಾಕೊಂಡು ರುಬ್ತದೆ, ನೀನು ಮುದ್ದೆ ಮಾಡಿಸಿ ಚಟ್ನಿ ಮಾಡಿಸಿ ಎಲ್ಲ ಕೆಲಸನೂ ಮಾಡಿಸ್ತೀಯಾ? ಅಪ್ಪ ಈಗ ನಂಗೆ ಸಹಾಯ ಮಾಡಿಕೊಡ್ಲೇಬೇಕು. ನನಗೆ ಗೊತ್ತು ನೀನೇನು ಕೆಲಸ ಮಾಡಲ್ಲ, ನಯಾ ಪೈಸದ ಕೆಲಸನೂ ಏನು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಪ್ಪ. ಅದಕ್ಕೇನೆ ಬಾಪ ಬಾಬಾ ಸುಮ್ಮನೆ ಪಟ 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 ಅಂತ ಹೇಳ್ಬಿಟ್ಟು ಕೆಲಸ ಮಾಡಿವಂತೆ. ಬಾ ನೋಡು, ಮುದ್ದೆ ಒಂದು ಮಾಡು, ಹಾಗೇನೆ ಸೊಪ್ಪಿನ ಸಾರಿಗೆ ಖಾರ ಹರ್ಕೊಡು. ನಾನು ಅಷ್ಟೊತ್ತಿಗೆ ಬೇಳೆ ಹಾಕ್ಬಿಟ್ಟು ಸೊಪ್ಪನ್ನ ಎಲ್ಲ ಬೇಯಿಸ್ತೀನಿ ಸರಿನಾ? ಇರೋಳೊಬ್ಳು ಮಗಳು, ಯಾಕಪ್ಪ ನೀನು ಚಿಂತೆ ಮಾಡ್ಕೊಂಡು ಕೂತ್ಕತ್ತೀಯಾ? ನಾನೇ ನೀನು ಮುಂದಕ್ಕೆ ನೋಡ್ಕೋಬೇಕು. ಈಗ ನೀನು ನಾನು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಾ, ನಾನು ಅರ್ಜೆಂಟಾಗಿ ಊಟ ಕೊಟ್ಬಿಟ್ಟು ನಾವೆಲ್ಲ ಪಿಕ್ಚರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಕಣಪ್ಪ. ಅರ್ಜೆಂಟಾಗಿ ಬಾ. ಅಯ್ಯೋ 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 ಅಯ್ಯೋ, ಏನ್ ಮಾಡಕ್ಕಾಯ್ತದೆ? ಹೆಣ್ಮಕ್ಳು ಸಾಮ್ರಾಜ್ಯ ಆಗೋಗ್ಬಿಟ್ಟೈತೆ. ನಮ್ಮ ಮನೆಯೆಲ್ಲ ಹೆಣ್ಣೈಕ್ಳು ಸಾಮ್ರಾಜ್ಯ. ನಮ್ದು ಏನ್ ನಡೀತದ ಕಣ್ರಮ್ಮ? ನಮ್ದು ಏನ್ ನಡೀತದೆ ಹೇಳು? 10 ಪೈಸದು ನಂದು ಏನು ನಡೆಯಕ್ಕಿಲ್ಲ. ಎಲ್ಲ ನಿಮ್ದೇನಿಯ ನಡೆಯೋದು, ನಿಮ್ದೇನಿಯ ಆಗೋದು ಎಲ್ಲ ನನ್ವೆ. ಸರಿ ನೋಡಿ, ಇದಕ್ಕಿನ್ನು ಬೇರೆ ಇನ್ನೇನು ಕ್ಯಾಮೆ ಐತಿ. ಅಂಗಡಿ ಬಾಕ್ಲು ಬೇರೆ ಹಾಕ್ಬಿಟ್ಟಿದೀನಿ. ಇನ್ನು ತೆಕ್ಕೊಂಡು ಅಲ್ಲಿ ಯಾರು ಕೂತ್ಕೋತಾರೆ? ನಡಿ ನಡಿ ನಡಿ, ಸರ್ನ ಹಚ್ಕೊಡ್ತೀನಿ ಮಾಡು. 1:15 ಅಷ್ಟೊತ್ತಿಗೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮ ರುದ್ರಾವತಾರ ತಾಳ್ಬಿಟ್ಟು ಇಲ್ಲಿ ಏನಿಯ ಮುಚ್ಚಿಡ್ಕೊಂಡು ಬಂದ್ಬಿಡ್ತಾಳೆ. ಅಷ್ಟಾದ್ರೂ ಭಯ ಐತಲ್ಲ. ಬಾಬಾ
ಅವತ್ತೇ ಬಿಡ್ಕೊಂಡೆ ನನಗೆ ಬ್ಯಾಡ ಗಂಡು ಮಕ್ಳು ಇದ್ದಿದ್ರೆ ಗಂಡು ಮಗ ಆಗಿದ್ದಿದ್ರೆ ನಾನು ಹಿಂಗೆ ಕಷ್ಟ ಪಡ್ಕೊಂಡು ಜೀವನ ಮಾಡೋ ಅಂಥದ್ದು ಏನಿತ್ತು ಗಂಡು ಮಗ ಆಗಿದ್ದಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಂತಿದ್ರೆ ನನ್ನ ಮಗ ತಂದು ಹೆಂಗೋ ದುಡ್ಡು ತಂದು ಹಾಕಿರೋನು ಆದರೆ ಹೆಣ್ಣು ಮಗ ಆಗ್ಬಿಟ್ಟು ಬ್ಯಾಡ ಪರಿಸ್ಥಿತಿ ನನಗಂತೂ ಥೂ ಎಂಥ ಜೀವನ ನಂದಂತೂ ನಾನು ಇನ್ನೊಬ್ಳು ಮಗಳು ಅದು ಬೆಂಗಳೂರಿಗೆ ಬಂದ್ಲೋ ವಾಪಸ್ಸು ಬರ್ಲಿಲ್ವೋ ಇನ್ನು ನನಗೆ ಗೊತ್ತೇ ಇಲ್ಲ ನನಗಂತೂ ಬಂದಿರ್ತಾಳ ಏನೋ ಗೊತ್ತಿಲ್ಲ ನೋಡೋಣ ನಿಧಾನಕ್ಕೆ ಹೋಗಿ ನೋಡ್ಕೊಂಬಿಟ್ಟು ಬರೋಣ ಈಗ ಸದ್ಯಕ್ಕೆ ಹೋಗಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಟ್ಟು ಖಾರ ಕೊಟ್ಬಿಟ್ಟು ಬರ್ತೀನಿ ಅದಕ್ಕೆ ಗಂಡು ಮಕ್ಕಳಾಗಬೇಕು ಅನ್ನೋದು ಆಪ ಬಾಪ ಸರ್ನ ಈಗ ಏನಾರ ಕರೆಂಟ್ ಹೋದ್ರೆ ನೀನಂತೂ ಮಿಕ್ಸಿನಾಗ ರುಬ್ಬಂಗಿಲ್ಲ ಕೈಯಾಗ ರುಬ್ಬೇಕಾಯ್ತದ ಅಷ್ಟೇ ನೀನಿಯ ಅಯ್ಯೋ ಬಂದೆ ಅದೇನ್ ಕರ್ಮ ಮಾಡಿದ್ದು ಕಣ್ ಶಾರದಿ ನೀನಂತೂನುವೆ ಎಲ್ಲ ನೀನೇನೇ ಒಳ್ಳೆ ಗಂಡು ಮಕ್ಳು ತರ ಮನೆ ನಡೆಸ್ತಿದ್ಯಲ್ಲ ಅದ್ ಯಾವ ಸುಖ ಸಂಪತ್ತಿಗೆ ಅಂತ ಹೇಳ್ಬಿಟ್ಟು ಈ ಅಪ್ಪನ್ ಕಟ್ಕೊಂಡು ಅದ್ ಯಾವ ಸಂತೋಷಕ್ಕೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ನಿನ್ನ ಗಂಡ ಒಂದಿನಕ್ಕೆ ವಾಲ್ತಾಗ ಬಂದಿದ್ ಕಾಣೆ ಒಂದಿನಕ್ಕೂನುವೆ ಏನು ತಂದಾಕಿದ್ ಕಾಣೆ ಏನೂ ಕಾಣೆ ಒಳ್ಳೆ ಗಂಡ್ಸ್ ತರ ನಿಂತ್ಕೊಂಡು ಎಲ್ಲಾನುವೆ ನೀನೇ ಮಾಡ್ಕೊಂಡು ನೀಚ್ಕೊಂಡು ಎಷ್ಟೆಷ್ಟೋ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಯ್ತಿದ್ಯಲ್ಲ ದೇವ್ರನ್ನ ನೀನ್ ನೋಡಿದ್ರೆ ಎಂತ ಖುಷಿ ಆಯ್ತದ ಗೊತ್ತೇ ನಂಗೆ ಏನಕ್ಕ ಮಾಡಕಾಯ್ತದೆ ನನ್ನ ಕರ್ಮ ನನ್ನ ಹಣೆ ಬರದಾಗೆ ಏನಿಯ ಬರ್ದಿಲ್ಲ ಅನ್ನಿಸ್ತದ ಕಣಕೋ ಗಿಮ್ದಿ ಅನ್ನೋದೆಲ್ಲನೂ ನನ್ನ ಹಣೆ ಬರದಾಗೆ ಏನಿಯ ಬರ್ದಿಲ್ಲ ನೋಡಕ್ಕ ನಮ್ಮ ಅಪ್ಪ ಕೊಟ್ಟಿದ್ದ 2 ಎಕರೆನಾಗ ನಾನು ಜೀವನ ಮಾಡ್ಕೊಂಡು ಹೋಗ್ತಿರೋದಕ್ಕೆ ನನ್ನ ಜೀವನ ನಡೀತಾ ಇತ್ತು ಕಣಕ್ಕ ಹಂಗೋ ಹಿಂಗೋ ಅಂತ ಕುಂತ್ಕೊಬಿಟ್ಟು ನಾನು ನಂಗೆ ಆಗ್ಬಿಟ್ಟಿದ್ರೆ ಜೀವನ ಆಗೋದೇನಕ್ಕ ಇನ್ನು ಒಬ್ಳು ಹೆಣ್ಮಗಳವಳೆ ಅವಳು ಮದುವೆ ಮಾಡಬೇಕು ಎಲ್ಲಿಂದ ಮಾಡೋಣಮ್ಮ ಒಂದು ಸರಿಯಾದ ಮನೆ ಕಟ್ಕೊಳಕ್ಕಾಗಿಲ್ಲ ನಮ್ಗೆ ಇನ್ನೂ ನಂದು ನಮ್ಮ ಅಪ್ಪ ಕಟ್ಸಿರೋ ಮನೆ ಬತ್ತದೆ ಅಂತ ಕಾದು ಇಲ್ಲಿ ಗಂಟ ಬರಲಿಲ್ಲ ಅದಾಗಲಿಲ್ಲ ನಾನು ಅದನ್ನ ನಂಬ್ಕೊಂಡು ಮನೆ ಕಟ್ಟೋಕ್ಕೂ ಹೋಗ್ದಿದ್ದಂಗೆ ಅದಾಗ ಸುಮ್ಮನೆ ಜೀವನ ಮಾಡ್ಕೊಂಡಿವ್ನಿ ಅಯ್ಯೋ ನಂತರ ಕಷ್ಟ ದೇವ್ರಣೆ ಯಾರಿಗೂ ಬೇಡ ಈ ನಾನು ಅನುಭವಿಸಿದ್ದೀನಲ್ಲ ಅದೇನೋ ಅಂತಾರಲ್ಲ ಮಾಡಿದ್ದಕ್ಕೆ ಅನುಭವಿಸಿದ್ದೀನಿ ಕಣಕ್ಕ ನಾನು ಮಾಡಿರೋ ತೆಪ್ಪಿಗೆ ಅನುಭವಿಸಿದ್ದೀನಿ ಹೆಂಗೋ ಹೆಣ್ಮಗ ಆಗಿರೋದಕ್ಕೆ ಮನೆ ಕೆಲಸ ಎಲ್ಲ ಹುಸಿ ನೀಚ್ಕತ್ತಳೆ ಎಲ್ಲನೂ ಹಂಗೋ ಹಿಂಗೋ ಮಾಡ್ಕೊಂಡು ಹೋಯ್ತಾಳೆ ಕಣಕ್ಕ ಅದೊಂದು ನನ್ನ ಪುಣ್ಯ ನನ್ನ ಮಗಳಿರೋದಕ್ಕೆ ನನ್ನ ಮಗಳು ಇಲ್ಲ ಅಂದಿದ್ರೆ ನಂಗೆ ಭಾಳ ಕಷ್ಟ ಆಗೋಗ್ಬಿಡೋದು ನೋಡಕ್ಕೋ ನಿನ್ನ ಮಗಳು ಬಿಡು ಬೋ ಚಾಲಕ್ಕಿ ಅವಳಂತೂ ಎಲ್ಲ ಪಟ ಅಂತ ಮಾಡ್ತಾಳೆ ಆದರೆ ಹೊಸಿ ದುರಂಕಾರ ಹೊಸಿ ಐತೆ ಅದು ಬಿಟ್ರೆ ಪಾಪ ಇನ್ನೇನು ಇಲ್ಲ ಹಂಗೋ ಹಿಂಗೋ ಅಂತ ಮಾಡ್ಕೊಂಡು ಹೋಯ್ತಾಳೆ ಅಯ್ಯೋ ಎಲ್ಲ ನನ್ನ ಮುಂದೆ ಎಷ್ಟಿನಕ ದುರಂಕರ ಬ್ಯಾರರ ಮುಂದೆ ಅಂತೂ ತೋರ್ಸಕ್ಕೆ ಹೋಗಿಲ್ಲ ಮುಚ್ಕೊಂಡು ಸುಮ್ಮನಿತ್ತಾಳೆ ನಾನಾದ್ರೆ ಬಿಟ್ಟು ಬಿದ್ದಿರ್ತೀನಲ್ಲ ಅದಕ್ಕೆ ನನ್ನ ಮ್ಯಾಲಂತೂ ರೋಪ ಆಗ್ತಾಳೆ ರೋಪ ಅದು ಯಾಕೆ ಹೇಳಿಯ ಕತೆಯ ಹೇಳ್ಬಿಟ್ಟು ಬಂದಿದ್ದೀನಿ ಈಗ ಸೊಪ್ಪಿನ ಸಾರು ಮಾಡ್ಕೊಂಡು ಮುಚ್ಕೊಂಡು ತಗೊಬಿಟ್ಟು ಬರಬೇಕು ಕಿವ್ತರ ಮಾಡಬೇಡ ನೀನು ಹಂಗೆ ಹಿಂಗೆ ಅಂತ ನಾನು ಬಡ್ದು ಬಗ್ಸಿ ಮಾಡಿ ನೋಡಕ್ಕ ಈ ಪಾಟಿ ಕಷ್ಟಪಟ್ಟಿದ್ದಕ್ಕೆ ಹಂಗೋ ಹಿಂಗೋ ಬಗ್ತಾಳೆ ಇಲ್ಲ ಅಂದಿದ್ರೆ ಅಪ್ಪನ ಥರನೇ ಎಲ್ಲ ಬುದ್ಧಿನೂ ನಿನ್ನ ಗಂಡನ ಕೊಯ್ಯಾಗ ಹಿಡ್ಕೊಂಡು ಆಟಾಡಿಸ್ತಿದ್ಯಾ ಬಾ ಇಲ್ಲ ಅಂದಿದ್ರೆ ಆಗದೇನು ಅಯ್ಯಯ್ಯಪ್ಪ ನಿನ್ನ ಗಂಡ ಒಂಥರ ಗೂಳಿ ಇದ್ದಂಗೆ ಒಯ್ತಿರೋದೇನು ನುಗ್ಗಿ ವಾರಕ್ಕೆ 3 ದಿನ ಅಂಗಡಿ ಬಾಕ್ಲು ತೆಗಿತಾನೆ ಇನ್ನು 3 ದಿನ ತೆಗಿಯಕ್ಕಿಲ್ಲ ಎಂಥದ್ದು ಇಲ್ಲ ನಾವು ಅಂಗಡಿ ಒಯ್ತಿರ್ತೀವಿ ಬತ್ತಿರ್ತೀವಿ ನೋಡ್ತಿರ್ತೀವಲ್ಲ ನ್ಯಾಯವಾಗಿ ನಡ್ಸ್ಕೊಂಡು ಹೋದ್ರೆ ಅಂಗಡಿ ಹೆಂಗೆ ನಡೀತದೆ ಕಣಕ್ಕ ಹೆಂಗೆ ನಡೀತದೆ ಅಯ್ಯೋ ನಡ್ಸಲ್ಲ ಮಾಡೋಕ್ಕಿಲ್ಲ ನಿನ್ನ ಗಂಡ ಬಿಡು ಸುಮ್ಮನತ್ತಾಗೆ ಬಿಟ್ಕೊಂಡು ಅವ್ನು ಯಾವನೋ ಕುಡುಕ್ರಸ್ನ ಅವ್ರ ಇವ್ರ ಜೊತೆ ಅಲ್ಕೊಂಡು ಓಡಾಡ್ಕೊಂಡು ಇತ್ತಾನೆ ಬಿಡಕ್ಕ ಅತ್ತಾಗ ವಯಸ್ಸಾಯ್ತು ನನಗೂ ಸಾಕಾಗೈತಿ ನನ್ನ ಮಗಳು ಮದುವೆ ಒಂದು ಆಗಲಿ ಅಂತ ಕಾಯ್ತಾ ಇದ್ದೀನಿ ಮಗಳು ಮದುವೆ ಒಂದು ಆಗ್ಬಿಟ್ರೆ ಎಲ್ಲನ ಆಳ ಬಿದ್ದೋಗ್ಲಿ ಅಂತ ಬಿಟ್ಬಿಟ್ಟು ಅತ್ತಾಗ ಸುಮ್ಮನೆ ಆಗ್ಬಿಡ್ತೀನಿ ನಾನು ಟೆನ್ಷನ್ನೇ ತಗೊಳಂಗಿಲ್ಲ ಏನೋ ಈಗ ಮದುವೆ ಅಂತ ಹೇಳ್ಬಿಟ್ಟು ನಾನು ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಇಲ್ಲ ನೋಡು ಅಪ್ಪಿಲ್ದಿರ ಮಗಳನ್ನ ಅಂತ ಹೇಳ್ಬಿಟ್ಟು ಮದುವೆ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅದಕ್ಕೆ ನಾನು ಸಹಿಸ್ಕೊಂಡಿದ್ದೀನಿ ಕಣಕೋ ಅಮ್ಮ ಊಟ ಒತ್ಕೊಂಬಿಟ್ಟು ಬಂದೀವ್ನಿ ಅಲ್ಲಿ ಇಕ್ಕಿದ್ದೀನಿ ಬರ್ರಿ ಊಟ ಮಾಡಿವ್ರಂತೆ ಸೊಪ್ಪಿನ ಸಾರು ಮುದ್ದೆ ಅನ್ನ ಎಲ್ಲನೂ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಕಣಮ್ಮ ತಿರುಗಿ ಸಾಯಂಕಾಲ ಆದರೆ ಕಾಪಿ ಗಿಪ್ಪಿ ಕೇಳ್ತಿ ಅಂತ ಹೇಳ್ಬಿಟ್ಟು ಕಾಪಿಯ ಬಿಸಿ ಮಾಡಿಬಿಟ್ಟು ಫ್ಲಾಸ್ಕ್ಗೆ ಹಾಕ್ಬಿಟ್ಟು ತಗೊಬಂದು ಮಡಗಿವ್ನಿ ನೀವು ಬೇಕಾದ ಕುಡ್ಕೊಳ್ಳಿ ಅಲ್ಲ ಕಣಮ್ಮಿ ಇಷ್ಟು ಬಿರ್ನ ತಂದಿಟ್ಬಿಟ್ಟು ನೀನೆಲ್ಲೋಯ್ತಿಯೇ ಅಮ್ಮ ಫ್ರೆಂಡುಗಳೆಲ್ಲನೂ ಎಲ್ಲನ ಹೋಗನಿ ದೇವಸ್ಥಾನಕ್ಕೋ ಇಲ್ಲ ಪಿಕ್ಚರ್ಗೋ ಬೇಜಾರಾಯ್ತದೆ ಕಾಲೇಜೆಲ್ಲ ಮುಗ್ದೋಗ್ಬಿಟ್ಟೈತಲ್ಲ ಬೇಜಾರಾಯ್ತದೆ ಅಂತ ಹೇಳ್ತಿದ್ರು ಕಣಮ್ಮ ಅದಕ್ಕೆ ನೀ ಅತ್ತಾಗ ಹೋಗ್ಬಿಟ್ಟು ಬರಣಿ ಅಂತ ಮುಂಚೆ ನೀ ಎಲ್ಲ ಮಾಡ್ಕೊಂಬಿಟ್ಟು ತಂದಿಕ್ಕಿವ್ನಿ ಕಣಮ್ಮ ಹೋಗ್ಬಿಟ್ಟು ಬರ್ತೀನಿ ತಂದು ಎಲ್ಲ ಮಡಗಿವ್ನಿ ಕಣಮ್ಮ ಕುಡ್ಕೊಳ್ಳಿ ಹಿಂಗೆ ಅವತ್ತೇ ಹೇಳ್ದೆ ಹಾಳಾಗೋಯ್ತಿ ಅವ್ರ ಇವ್ರ ಜೊತೆ ಸೇರ್ಬೇಡ ಅಂತಂದ್ರೆ ನೀನು ಕೇಳಿಯೇ ಅಯ್ಯಯ್ಯಯ್ಯ ಸುಮ್ಕಿರಮ್ಮ ನಾನು ಪಿಕ್ಚರ್ ಹೋಗ್ಬಿಟ್ಟು ಬರ್ತೀನಿ ಈಗಲೇ ಹೇಳಿದ್ದೀನಿ ನಾನು ಹೋಗ್ಬಿಟ್ಟು ಹಂಗೆ ಬರ್ತೀನಿ ಹೇಳು ಸಂಜೆ ಅಷ್ಟೊತ್ತಿಗೆ ಮನೆ ಸೇರ್ತೀನಿ ನಾನೇನು ಎಲ್ಲೂ ಹೋಗಾಕಿಲ್ಲ ಸುಮ್ಮನೆ ನೀನು ಬೈದಾಡ್ಕೊಂಡು ನನ್ನ ಹತ್ರ ಇದು ಮಾಡಬೇಡ ನೋಡ್ದೇನಕ್ಕ ನನ್ನ ಮಗಳು ಕತೆಯ ಎಲ್ಲರದು ಇದ್ದಿದ್ದೆ ಹೇಳಮ್ಮ ನಮ್ಮನೆಗೆ ನನ್ನ ಮೊಮ್ಮಗಳೇನು ಸುಮ್ಮನೋಳೆ ಅನ್ಕೊಂಡೆ ಅವಳದು ಇದ್ದಿದ್ದೆ ನೆನೆಯ ಸರಿ ಬರ್ರಕ್ಕ ಉಣ್ಬಿಟ್ಟು ಆಮೇಕಿಂದ ಇನ್ನೇನು ಎಲ್ಲ ನೀಟಾಗೈತೆ ಎಲ್ಲ ಮುಗ್ದಂಗೆ ಊಟ ಮಾಡ್ಕೊಂಬಿಟ್ಟು ಆಮೇಕಿಂದ ಒಳ್ಳೆಯವ್ರಂತೆ ಬರ್ರಿ ಇನ್ನೇನು ಮುಗ್ದೈತೆ ಲೈಕ್ ಸಾಲಿದೊಂದು ಇದು ಮಾಡಿಬಿಟ್ರೆ ಎಲ್ಲ ಮುಗ್ದೈತದೆ ಫಸ್ಟ್ ಊಟ ಮಾಡಿವ್ರಂತೆ ಬರ್ರಿ ಮುದ್ದೆ ತಣ್ಣಗಾದ್ರೆ ತಿನ್ನಕ್ಕಾಗಕ್ಕಿಲ್ಲ ನೋಡಿರಿ ಹೊಟ್ಟೆ ಬೇರೆ ಚುರ ಅಂತ ಐತೆ ಉಣ್ಕೊಳ್ಳೋಣ ಹೋಗಿ